ನಮಸ್ತೆ. 17/9/2025 ಬುಧವಾರ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ ಇದೆ. ಇವತ್ತು ವ್ರತವಿರಬಹುದು. ಆದ್ದರಿಂದಾಗಿ ಇವತ್ತಿನ ದಿನ ಶುಭ ದಿನವಾಗಿದೆ, ಅಂದರೆ ವ್ರತಾದಿ ದಿನವಾಗಿದೆ. ಇವತ್ತಿನ ನಕ್ಷತ್ರ ಪುನರ್ವಸು. ಬೆಳಿಗ್ಗೆ 6:25 ಮಾತ್ರ. ಏಕೆಂತಂದರೆ 6:09 ಸೂರ್ಯೋದಯ, 6:26 ಪುನರ್ವಸು ನಕ್ಷತ್ರ ಮುಗಿದೋಗುತ್ತದೆ. ಆಮೇಲೆ ಪ್ರಾರಂಭವಾಗುವಂಥದ್ದು ಪುಷ್ಯ ನಕ್ಷತ್ರ. ಆದರೂ ನಕ್ಷತ್ರ ದೋಷವಿಲ್ಲ. ಏಕೆಂತಂದರೆ ಕಾರ್ಯಸಿದ್ಧಿ ಮತ್ತು ಕುಲವೃದ್ಧಿ ಅಂತ 2 ನಕ್ಷತ್ರಗಳು ತೋರಿಸೋದರಿಂದ ಇವತ್ತಿನ ದಿನ ಒಂದು ವಿಧವಾಗಿ ಶುಭವಾಗಿ ಕೂತಿದೆ. ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಕೆಲವರು ಏಕಾದಶಿ ನೋಡ್ತಾರೆ, ಅದು ಒಂದು ಮಾತ್ರ ಯೋಚನೆ ಮಾಡಿ. ಇವತ್ತಿನ ಸೂರ್ಯೋದಯ 6:09, ಸೂರ್ಯ ಅಸ್ತಮನ ಸಂಜೆ 6:19. ಪುನರ್ವಸು ನಕ್ಷತ್ರ ದೇವಗಣ, ಪುಷ್ಯ ನಕ್ಷತ್ರವು ದೇವಗಣ. ಅವತ್ತು ಆ ರೀತಿಯಾಗಿ 2 ನಕ್ಷತ್ರಗಳು ಶುಭವಾಗಿದ್ದರೆ ಯಾವತ್ತೇ ಆದರೂ ಅದು ಶುಭ ದಿನವೇ. ಆದರೂ ನಕ್ಷತ್ರ ದೋಷ, ತಿಥಿ ದೋಷ ಇದ್ದರೆ ಮಾತ್ರ ಯೋಚನೆ ಮಾಡಬೇಕಾಗ್ತದೆ. ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆ 6:09 6:26 ಪುನರ್ವಸು ನಕ್ಷತ್ರ 4ನೇ ಪಾದ, ಕರ್ಕಾಟಕ ರಾಶಿ. 6:26 ಪುನರ್ವಸು ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಪುಷ್ಯ ನಕ್ಷತ್ರದ 1ನೇ ಪಾದ ಮಧ್ಯಾಹ್ನ 12:25. ಆ ನಂತರ ಸಂಜೆ 6:25 ಪುಷ್ಯ ನಕ್ಷತ್ರದ 2ನೇ ಪಾದವಿದೆ. ಆನಂತರ ರಾತ್ರಿ 12:28 ಪುಷ್ಯ ನಕ್ಷತ್ರ 3ನೇ ಪಾದ. ರಾತ್ರಿ ಅಂತಂದರೆ ಕರೆಕ್ಟಾಗಿ 12:28 ಪುಷ್ಯ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗುತ್ತದೆ. ನಾಳೆಯವರೆಗೂ ಅಂತಂದರೆ ಮಾರನೇ ದಿನದವರೆಗೂ, ಅಂದರೆ 18ನೇ ತಾರೀಕುವರೆಗೂ ಈ ನಕ್ಷತ್ರ ಕಂಟಿನ್ಯೂ ಆಗಿರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಯಾವ ಮಕ್ಕಳು ಹುಟ್ಟಿದ್ರೂ ಇವತ್ತು ಪೂರ್ತಿ ಕರ್ಕಾಟಕ ರಾಶಿನೇ. ಇದೇ ಸಮಯದಲ್ಲಿ 100% ಶುಭ ಸಮಯವನ್ನು ನೋಡೋಣ. ಏಕಾದಶಿ ಅಷ್ಟೊಂದು ದೊಡ್ಡ ವಿಶೇಷವಲ್ಲ, ಅಷ್ಟೊಂದು ದೋಷವೂ ಇಲ್ಲ. ಬೆಳಿಗ್ಗೆ 6:09 7:38 ಶುಭ ಸಮಯ, 9:13 10:17 ಶುಭ ಸಮಯ, ಮಧ್ಯಾಹ್ನ 1:47 2:26 ಶುಭ ಸಮಯ, ಸಂಜೆ 4:06 ಬೆಳಗಿನ ಜಾವ 4:38 ಶುಭ ಸಮಯ. ಇದೆಲ್ಲ 100% ಚೆನ್ನಾಗಿರುತ್ತೆ ಅಂತ. ಅದೇ ಥರ 100% ದೋಷ ಕೋರುವ ಸಮಯ ನೋಡೋಣ. 7:40 9:11 ಯಮಕಂಡ ಕಾಲವಿದೆ. 10:19 12:31 ಮೃತ್ಯು ಪಂಚಕ, 11:50 12:38 ದುರ್ಮುಹೂರ್ತ, ಮಧ್ಯಾಹ್ನ 12:14 1:45 ರಾಹುಕಾಲ. ಅದೇ ಸಮಯದಲ್ಲಿ ಮಧ್ಯಾಹ್ನ 2:28 ಸಂಜೆ 4:04 ನಕ್ಷತ್ರ ವಿಷಘಟಿಕಾ ಕಾಲ. ಬೆಳಗಿನ ಜಾವ 4:40 6:09 ಅಂದರೆ ಸೂರ್ಯೋದಯದವರೆಗೂ ವಿಷಕಾಲವಿದೆ. ಇದೆಲ್ಲ ಅಪಾಯಕಾರಿ ಸಮಯಗಳು. ಯಾವ ಕಾರ್ಯಗಳು ಪ್ರಾರಂಭ ಮಾಡಿದ್ರೂ ದೋಷದಲ್ಲೇ ಮುಗೀತದೆ ಅಂತ. ಆದ್ದರಿಂದಾಗಿ ನಾವು ಹೇಳಿರುವಂಥ 100% ಒಳ್ಳೆಯ ಸಮಯ, 100% ಕೆಟ್ಟ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳುವಂಥದ್ದು ಉತ್ತಮ. ಯಾಕೆಂತಂದರೆ ಒಳ್ಳೆಯ ಟೈಮಲ್ಲಿ ಪ್ರಾರಂಭವಾಗುವ ಕಾರ್ಯಗಳು ಖಂಡಿತವಾಗಿಯೂ ಚೆನ್ನಾಗಿರುತ್ತದೆ. ಆದ್ದರಿಂದಲೇ ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿ, ದೋಷಗಳು ಇದ್ದರೂ ಕರಗುತ್ತದೆ ಅದು ಅಲ್ಲದೆ ನಾವು ಹೇಳಿದಂತೆ ಇವತ್ತು ಏಕಾದಶಿ. ಇದು ವ್ರತಾದಿ ದಿನಗಳು, ವ್ರತಗಳನ್ನು ಮಾಡುತ್ತಾರೆ. ಕೆಲವರು ಉಪವಾಸವೂ ಇರುತ್ತಾರೆ. ಅದೆಲ್ಲ ಅವರವರ ಆಚರಣೆಯ ಮೇಲೆ. ಕೆಲವರು ಈ ಏಕಾದಶಿಯಲ್ಲಿ ಪೂಜಾ ಕಾರ್ಯಗಳು ಮಾಡ್ಬೋದು ಹಂಗೆ ಅಂತಾರೆ. ಈ ಏಕಾದಶಿಯಲ್ಲಿ ಮಾಡುವಂಥದ್ದು ಏನು ಅಂತಂದರೆ ವಿವಾಹ ಮಾಡ್ಬೋದು, ಪೈರ್ ಕೆಲಸಗಳು ಮಾಡ್ಬೋದು, ಒಡವೆಗಳು ಮಾಡಿಸ್ಬೋದು, ಶಿಲ್ಪ ಅಂದರೆ ವಿಗ್ರಹದ ಕೆಲಸಗಳನ್ನು ಮಾಡ್ಬೋದು. ಇಂಥದಕ್ಕೆಲ್ಲ ಶುಭ ತಿಥಿನೇ ಈ ಏಕಾದಶಿ. ಅದರಿಂದಾಗಿ ಹೆಚ್ಚಿನ ದೋಷಗಳಿಲ್ಲ. ಮುಹೂರ್ತ ಕಾರ್ಯಗಳನ್ನು ಮಾಡಬಹುದು ಅಂತಲೇ
ನಾವು ತಿಳ್ಕೋಬೇಕಾಗ್ತದೆ. ಆದರೂ ಒಂದೇ ಒಂದು ವಿಷಯ ಮಾತ್ರ ನೋಡ್ಕೋಬೇಕು. ಏನು ವಿಷಯ ಅಂತಂದರೆ, ಇವತ್ತಿನ ದಿನದಲ್ಲಿ ಪಕ್ಷಗಳು ಕೃಷ್ಣ ಪಕ್ಷವಾಗಿರೋದರಿಂದ ಯೋಚನೆ ಮಾಡಿಕೊಳ್ಳಿ. ಈ ರೀತಿ ನೋಡಿದ್ರೆ ಇವತ್ತಿನ ದಿನ ಶುಭ ದಿನವಾಗಿದೆ. ಕೆಲವು ಕಾರ್ಯಗಳು ಮಾಡೋಕ್ಕೆ ದೋಷವಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.